ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ದೀಪು ಚಾನಲ್. ನಾನಿವತ್ತು ಇಲ್ಲಿ ಅವಲಕ್ಕಿ ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ನಾನಿಲ್ಲಿ ಮೊದಲಿಗೆ 1 ಬೌಲ್ ಆಗೋಷ್ಟು ಅವಲಕ್ಕಿ, 1 ಬೌಲ್ ಆಗೋಷ್ಟು ಬೆಲ್ಲ ಮತ್ತು ಒಂದು ಅರ್ಧ ಬಟ್ಲಾಗೋಷ್ಟು ಹುರ್ಗಡ್ಲೆ, ನಂತರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಗೋಡಂಬಿ ಮತ್ತು ದ್ರಾಕ್ಷಿ, ತುಪ್ಪ, ಬಾದಾಮಿ ಅಲಂಕಾರಕ್ಕೆ, ನಂತರ ನಾನಿಲ್ಲಿ ಕೊಬ್ಬರಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಕೊಬ್ಬರಿನ ಪೌಡ್ರ್ ಮಾಡಿ, ನಂತರ ನಾನಿಲ್ಲಿ ಇದಕ್ಕೆ 1 ಬೌಲ್ ಆಗೋಷ್ಟು ನಾವೀಗಾಗಲೇ ತೊಗೊಂಡಿರೋಂಥ ಅವಲಕ್ಕಿನ ಪೌಡ್ರ್ ಮಾಡ್ಕೋಬೇಕು. ನಂತರ ಹುರ್ಗಡ್ಲೆನೂ ಪೌಡರ್ ಮಾಡಿ ಇಟ್ಕೋಬೇಕು. ಈಗ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ 1 ಬೌಲ್ ಆಗೋಷ್ಟು ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ನಾನಿಲ್ಲಿ ಇದಕ್ಕೆ ತುಪ್ಪನ ಹಾಕಿ ಕರಗಿಸ್ಕೊತಾ ಇದ್ದೀನಿ. ಈಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ತುಪ್ಪ ಚೆನ್ನಾಗಿ ಈ ರೀತಿ ಬಿಸಿ ಆದಮೇಲೆ ನಾನೀಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಗೋಡಂಬಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ನಾನಿಲ್ಲಿ ದ್ರಾಕ್ಷಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಲಡ್ಡು ಅಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ. ಈಗ ನಾನಿಲ್ಲಿ ಇದಕ್ಕೆ ದ್ರಾಕ್ಷಿನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಕಮ್ಮಿ ಸಮಯದಲ್ಲಿ ಮನೆಯಲ್ಲಿ ಏನೇನು ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ದಿಢೀರಂತ ಮಾಡ್ಬೋದು. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗಲೋ ಅಥವಾ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ನಮಗೆ ಅನ್ನಿಸ್ದಾಗ ತುಂಬ ಬೇಗ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಒನ್ಸ್ ಟ್ರೈ ಮಾಡಿ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅವಲಕ್ಕಿ ಎಲ್ಲ ಹಾಗೆ ಅವಲಕ್ಕಿಯಿಂದ ಜಸ್ಟ್ ಏನೇನೋ ಇದು ಮಾಡ್ಬೋದು. ಸೊ ಈ ಥರ ಒಂದು ಸ್ವೀಟ್ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಕೊಬ್ಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಜೊತೆಗೆ. ನೋಡಿ, ಈ ರೀತಿ ಕೊಬ್ಬರಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಈ ಅವಲಕ್ಕಿ ಲಡ್ಡು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲಿ ಸ್ಕೂಲಿಂದ ಬಂದಮೇಲೆ ಏನಾದರೂ ತಿನ್ನಬೇಕು ಫ್ರೀ ಟೈಮಲ್ಲಿ, ಸಂಜೆ ಸ್ನ್ಯಾಕ್ಸ್ ಥರನೂ ಮಾಡ್ಕೋಬೋದು. ಈಗ ನಾನಿಲ್ಲಿ ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಅವಲಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಕೊಬ್ಬರಿನ ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನೀಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಅವಲಕ್ಕಿನೂ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಾನು ಏನು ಹುರ್ಗಡ್ಲೆನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಆ್ಯಡ್ ಮಾಡಿ ಈ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಅದು ಒಂಥರ ಇದು ಚೆನ್ನಾಗಿ ಬರುತ್ತೆ ಫ್ಲೇವರು. ಸೊ ತುಪ್ಪದ ಘಮ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು ನಂತರ ನಾನಿಲ್ಲಿ ಈಗಾಗಲೇ ಏನು ತುಪ್ಪದ ಹಾಲಲ್ಲಿ ಬೆಲ್ಲನ ಹಾಕಿ ಕರಗಿಸಿಟ್ಕೊಂಡಿರ್ತೀವಲ್ಲ, ಸೊ ಅದನ್ನು ಫಿಲ್ಟರ್ ಮಾಡಿ ಶೋಧಿಸಿ ಒಂದು ಸೈಡ್ ಇಟ್ಕೋಬೇಕು. ಯಾಕೆಂದರೆ ನಾವು ಈಗ ನೋಡಿ, ನಾನು ಇದಕ್ಕೆ ಈಗಲೇ ಏಲಕ್ಕಿ ಪೌಡರ್ನು ಆ್ಯಡ್ ಮಾಡಿಬಿಡ್ತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ಏಲಕ್ಕಿ ಪೌಡರ್ನು ಆ್ಯಡ್ ಮಾಡಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಈಗ ನಾನು ಏನು ಹಾಲಲ್ಲಿ ಬೆಲ್ಲನ ಕರಗಿಸಿಟ್ಕೊಂಡಿದ್ನಲ್ವ, ಸೊ ಅದನ್ನು ಈ ರೀತಿ ಫಿಲ್ಟರ್ ಮಾಡಿ ಈಗ ನಾನು ಇದಕ್ಕೆ ಸ್ವಲ್ಪನೇ ನೋಡಿಕೊಂಡು ಎಷ್ಟು ಬೇಕು ನಮಗೆ ಉಂಡೆ ಕಟ್ಟೋ ಅದಕ್ಕೆ ಬರೋವರೆಗೂ ಈ ರೀತಿ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ನೋಡ್ಕೊಂಡು ಇದು ಮಾಡಬೇಕು. ನೋಡಿ, ಈಗ ನಾನಿಲ್ಲಿ ಉಂಡೆ ಕಟ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಇದೇನು ಕಷ್ಟ ಆಗೋದಿಲ್ಲ ಉಂಡೆ ಕಟ್ಟೋದಕ್ಕೆ. ಸ್ವಲ್ಪ ಆರಿದ ನಂತರ ನಾವು ಈ ರೀತಿ ಉಂಡೆ ಕಟ್ಕೊಂಡು ಸ್ವಲ್ಪ ಕೊಬ್ಬರಿ ಪುಡಿ ಒಳಗಡೆ ಉರುಳಿಸಿ ನೋಡಿ, ಈ ರೀತಿ ಮೇಲ್ಗಡೆ ನಾವಿಲ್ಲಿ ಇದಕ್ಕೆ ಬಾದಾಮಿ ಇಟ್ಟರೆ ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿರೋಂಥ ಮಕ್ಕಳಿಗೆಲ್ಲ ಇಷ್ಟ ಆಗೋ ಅಂಥದ್ದು ಮಾಡ್ಕೋಬೋದು. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು, ಹಾಗೆ ತುಂಬ ಕಮ್ಮಿ ಸಮಯದಲ್ಲಿ ಈ ಒಂದು ಸ್ವೀಟ್ನ ಮನೆಯಲ್ಲೇ ದಿಢೀರಂತ ಮಾಡ್ಕೋಬೋದು. ಒಂದ್ಸಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.